ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ. ಇನ್ನು ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಿರುವ ಹೈ ವೋಲ್ಟೇಜ್ ಮ್ಯಾಚ್ಗಿಂತ ಮುಂಚೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ನಾಳೆ ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ T20 ವರ್ಲ್ಡ್ ಕಪ್ ನ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ. T20 ವರ್ಲ್ಡ್ ಕಪ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಇದುವರೆಗೆ 8 ಬಾರಿ ಮುಖಾಮುಖಿಯಾಗಿದ್ದು, ಈ 8 ಬಾರಿ ಮುಖಾಮುಖಿಯಲ್ಲಿ ಭಾರತ 7 ಬಾರಿ ಜಯವನ್ನು ಸಾಧಿಸಿದ್ದಾರೆ. ಕೇವಲ ಪಾಕಿಸ್ತಾನ 1 ಬಾರಿ ಮಾತ್ರ ಜಯವನ್ನು ಸಾಧಿಸಿದೆ. ಇನ್ನು ಕಳೆದ ವರ್ಷ ನಡೆದಂತಹ ಏಷ್ಯಾ ಕಪ್ ನಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನ 3 ಬಾರಿ ಎದುರಿಸಿತ್ತು. ಈ 3 ಬಾರಿಯೂ ಕೂಡ ಭಾರತ ಪಾಕಿಸ್ತಾನ ತಂಡವನ್ನ ಬಗ್ಗು ಬಡಿದು ಏಷ್ಯಾ ಕಪ್ ನಲ್ಲಿ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಸದ್ಯ T20 ಫಾರ್ಮೆಟ್ ನಲ್ಲಿ ಭಾರತ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನ ತೋರುತ್ತಿದೆ. ಈ ಕಾರಣದಿಂದಾಗಿ ಪಾಕಿಸ್ತಾನದ ಎದುರು ನಾಳೆ ನಡೆಯಲಿರುವ ಪಂದ್ಯದಲ್ಲೂ ಕೂಡ ಭಾರತ ಭರ್ಜರಿ ಪ್ರದರ್ಶನವನ್ನ ತೋರುವುದರ ಮೂಲಕ ಪಾಕಿಸ್ತಾನದ ಎದುರು ಒಂದು ಸುಲಭವಾದಂತಹ ಜಯವನ್ನು ಸಾಧಿಸುವ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಮ್ಯಾಚ್ ಕೊಲಂಬೋದಲ್ಲಿ ನಡೆಯುತ್ತಿದೆ. ಇನ್ನು ಕೊಲಂಬೋದ ಪಿಚ್ ಸ್ಪಿನ್ನರ್ಸ್ ಗಳಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಪಾಕಿಸ್ತಾನ ತನ್ನ ಮಿಸ್ಟರ್ ಸ್ಪಿನ್ನರ್ ಆಗಿರುವಂತಹ ಉಸ್ಮಾನ್ ತಾರಿಕ್ ಮೇಲೆ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಉಸ್ಮಾನ್ ತಾರಿಕ್ ಒಂದು ಚಮತ್ಕಾರದ ಬೌಲಿಂಗ್ ಅನ್ನು ಮಾಡುವುದರ ಮೂಲಕ ಟೀಮ್ ಇಂಡಿಯಾದ ಎದುರು ಪಾಕಿಸ್ತಾನ ತಂಡಕ್ಕೆ ಮೇಲುಗೈಯನ್ನು ಸಾಧಿಸಿಕೊಡುತ್ತಾರೆಂಬ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ತಂಡವಿದೆ. ಇನ್ನು ಉಸ್ಮಾನ್ ತಾರಿಕ್ ನ ಬೌಲಿಂಗ್ ಆಕ್ಷನ್ ತುಂಬಾನೇ ಅನುಮಾನಾಸ್ಪದವಾಗಿದೆ. ಉಸ್ಮಾನ್ ತಾರಿಕ್ ನ ಬೌಲಿಂಗ್ ಬಗ್ಗೆ ಸಾಕಷ್ಟು ಟೀಕೆಗಳು ಈಗಾಗಲೇ ಮಾಜಿ ಆಟಗಾರರಿಂದ ಕೇಳಿ ಬರುತ್ತಿದೆ. ಇನ್ನು ಉಸ್ಮಾನ್ ತಾರಿಕ್ ಬೌಲಿಂಗ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್, ಉಸ್ಮಾನ್ ತಾರಿಕ್ ನ ಬೌಲಿಂಗ್ ಆಕ್ಷನ್ ಅನುಮಾನಾಸ್ಪದವಾಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸಾಧಾರಣವಾಗಿ ಬೌಲರ್ಸ್ಗಳು ಓಡಿ ಬಂದು ಬಾಲ್ ಹಾಕುವುದಕ್ಕೆಂದರೆ ವೇಗ ಮತ್ತು ಗತಿಯನ್ನ ಪಡೆದುಕೊಳ್ಳುವುದಕ್ಕೆ. ಆದರೆ ಉಸ್ಮಾನ್ ತಾರಿಕ್ ಓಡಿ ಬಂದು ನಿತ್ತು ಬಾಲ್ ನ ಹಾಕುತ್ತಾರೆ. ಹೀಗೆ ನಿತ್ತು ಬಾಲ್ ಹಾಕುವುದಾದರೆ ಉಸ್ಮಾನ್ ತಾರಿಕ್ ಯಾಕಾಗಿ ಓಡಿ ಬರುತ್ತಾರೆ ಎಂಬುದೇ ನನಗೆ ಅರ್ಥವಾಗದ ಸಂಗತಿ. ಖಂಡಿತವಾಗಿ ಉಸ್ಮಾನ್ ತಾರಿಕ್ ನನ್ನ ಭಾರತದ ಬ್ಯಾಟ್ಸ್ಮನ್ ಗಳು ಸಮರ್ಥವಾಗಿ ಎದುರಿಸುತ್ತಾರೆ. ಉಸ್ಮಾನ್ ತಾರಿಕ್ ಬೌಲಿಂಗ್ ಬಂದಾಗ ಖಂಡಿತವಾಗಿಯೂ ಭಾರತದ ಬ್ಯಾಟ್ಸ್ಮನ್ ಗಳು ಅಗ್ರೆಸಿವ್ ಆದಂತಹ ಇಂಟೆಂಟ್ ಅನ್ನ ತೆಗೆದುಕೊಳ್ಳಬೇಕು. ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಗಳು ಉಸ್ಮಾನ್ ತಾರಿಕ್ ಬೌಲಿಂಗ್ ನಲ್ಲಿ ಅಗ್ರೆಸಿವ್ ಆದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಉಸ್ಮಾನ್ ತಾರಿಕ್ಗೆ ಸೆಟಲ್ ಆಗಲು ಬಿಡಬಾರದು. ಹೀಗೆ ಮಾಡಿದರೆ ಖಂಡಿತವಾಗಿಯೂ 1-2 ಓವರ್ ಹಾಕಿದ ಮೇಲೆ ಉಸ್ಮಾನ್ ತಾರಿಕ್ ಮತ್ತೆ ಬೌಲಿಂಗ್ ಮಾಡಲು ಬರುವುದಿಲ್ಲ ಎಂಬುದು ನನ್ನ ಅನಿಸಿಕೆಯಾಗಿದೆ. ಭಾರತದ ಬ್ಯಾಟ್ಸ್ಮನ್ ಗಳು ಹೊಡಿಬಡಿ ಆಟಕ್ಕೆ ಹೆಸರುವಾಸಿಯಾಗಿದ್ದಾರೆ. ಈ ಕಾರಣದಿಂದಾಗಿ ಉಸ್ಮಾನ್ ತಾರಿಕ್ ಬೌಲಿಂಗ್ ಅನ್ನ ಸಮರ್ಥವಾಗಿ ಎದುರಿಸಿ ಅವನ ಬೌಲಿಂಗ್ ನಲ್ಲಿ ಭಾರತ ಬ್ಯಾಟ್ಸ್ಮನ್ ಗಳು 6-4 ಗಳನ್ನ ಚಚ್ಚುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ.